ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ತಮ್ನೇಲ್ ನೋಡಿ ಅನ್ಕೊಂತಿದ್ದೀರಾ ಅಲ್ವಾ, ಏನಿದು ಈ ಥರ ಹಾಕಿದ್ದಾಳೆ ತಮ್ನೇಲ್ನ ಅಂತ. ಸೊ ಅದ್ರ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ಬಿಟ್ಟು, RGSCL ಕರ್ನಾಟಕ ರಾಜ್ಯ ಸರ್ಕಾರದ 1 ಲಕ್ಷ ಬಹುಮಹಡಿ ಕಟ್ಟಡಗಳ ನಿರ್ಮಾಣ. ಇದ್ರದ್ದು ವೀಡಿಯೋಸು ನಾನು ಸುಮಾರು 1.5 ವರ್ಷದಿಂದ ನಾನು ವೀಡಿಯೋಸ್ನ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸೈಟ್ಗಳ್ದು ನಾನು ನಿಮಗೆ ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ಮತ್ತು ಇನ್ಫಾರ್ಮೇಷನು ಅಷ್ಟೇ. ನಾನು ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ನನಗೆ ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡಬೇಕು ಅಲ್ಲಿಂದ ಎಲ್ಲ ಕಲೆಕ್ಟ್ ಮಾಡಿ, ಅಲ್ಲಿ ವೀಡಿಯೋಸ್ಗೆ ಅಲ್ಲಿ ಜಾಗಕ್ಕೆ ಹೋಗಿ ಎಂತೆಂಥ ಜಾಗದಲ್ಲೆಲ್ಲ ಹೋಗಿ ವೀಡಿಯೋಸ್ನ ಮಾಡಿ ಎಷ್ಟು ಕಷ್ಟಪಟ್ಟು ವೀಡಿಯೋಸ್ನ ಹಾಕಿರ್ತೀವಿ. ಸೊ ಕಮೆಂಟ್ಗಳನ್ನ ನೋಡಿದಾಗ ನಮಗೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಯಾಕೆ ಈ ಥರ ಕಮೆಂಟ್ಗಳನ್ನ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಅಷ್ಟು ಅಂದರೆ ಹೆಣ್ಮಕ್ಳೇ ಶತ್ರು ಅನಿಸುತ್ತೆ ನನಗೆ. ಯಾರೋ ಒಂದು ಲೇಡಿ ಕಮೆಂಟ್ ಮಾಡಿದ್ದಾಳೆ, ಈ ಅಮ್ಮಂಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಪ್ರಮೋಷನ್ ಮಾಡಲಿಕ್ಕೆ? ಅಲ್ಲ ಗುರು, ಯಾರಿಗಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕಾ? ಪರ್ಮಿಷನ್ನ ಇವ್ರನ್ನೆಲ್ಲ ಪರ್ಮಿಷನ್ ಕೇಳ್ಕೊಂಡು ನಾನು ಇನ್ಫಾರ್ಮೇಷನ್ನ ಕೊಡಬೇಕಾ? ಇವಳು ಯಾರು ಅಂತ ನನಗೆ ಹೇಳಲಿಕ್ಕೆ ಅಲ್ವಾ? ಗೌರ್ಮೆಂಟ್ ಸರ್ಕಾರ ನನಗೇನು ಪ್ರಮೋಷನ್ ಮಾಡು ಅಂತ ಹೇಳ್ಬಿಟ್ಟು ಲಕ್ಷ ದುಡ್ಡನ್ನ ಕೊಟ್ಟು ನನಗೆ ಪ್ರಮೋಷನ್ ಮಾಡು ಅಂತ ಹೇಳ್ತಿದ್ಯಾ? ನಾನು ಇವಾಗ್ಲೂ ನಿಮಗೆ ಹೇಳ್ತಾ ಇದ್ದೀನಿ, ನನಗೆ ಬೇರೆ ಥರನೇ ಸೋರ್ಸ್ ಇದೆ. ಅಂದರೆ ನಿಮಗೆ ಲಾಸ್ಟ್ ಟೈಮ್ ಎಲ್ಲ ಹೇಳ್ದಂಗೆ ನಂದು ಈವೆಂಟ್ ಇದೆ, ನನಗೆ ಅವಶ್ಯಕತೆನೇ ಇಲ್ಲ. ಇದರಿಂದ ನಾನು ದುಡ್ಡು ಮಾಡಬೇಕು, ಅನ್ನ ತಿನ್ನಬೇಕು ಅನ್ನೋದು ಅವಶ್ಯಕತೆನೇ ಇಲ್ಲ. ನಾನು ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೆ. ಬಟ್ ಕಮೆಂಟ್ಗಳನ್ನ ನೋಡಿದಾಗ ಎಷ್ಟು ಕೋಪ ಬರುತ್ತೆ ಅಂದರೆ ನೆತ್ತಿ ಏರ್ಬಿಡುತ್ತೆ ಕೋಪ, ಅಷ್ಟು ಕೋಪ ಬರುತ್ತೆ. ನಿಜವಾಗ್ಲೂ ಅವ್ರು ಏನಾರು ಮುಂದೆ ಇದ್ದರೆ ಅದು ಕತೆನೇ ಬೇರೆ ಇರುತ್ತೆ. ಆ ಥರ ಕಮೆಂಟ್ಗಳನ್ನ ಮಾಡ್ತಾರೆ. ಆ ಹೆಂಗ್ಸು ಆ ಥರ ಮಾಡಿತ್ತು, ಓಕೆ ಬಿಡಿ. ನೆಕ್ಸ್ಟು ಇನ್ನೊಬ್ಬ ಯಾರೋ ಮನುಷ್ಯ, ಅವನು ಜೆಂಟ್ಸ್ ಮಾಡಿದ್ದು, ಅವನು ಇದೇ ಥರ ವೀಡಿಯೋಸ್ನ ಮಾಡೋದು, ಅಂದರೆ RGSCLದೇ ವೀಡಿಯೋಸ್ನ ಮಾಡೋದು. ಆ ಅಪ್ಪನಿಗೆ ಸುಮಾರು ವರ್ಷದಿಂದ ಅವರು ಮಾಡ್ತಿದ್ದಾರೆ. ಅಂದರೆ ನಮ್ಮ ಕೆಪಾಸಿಟಿ, ನಮ್ಮ ಕಂಟೆಂಟು ಆ ಥರ ಇದ್ರ ಮೇಲೆ ವ್ಯೂಸ್ ಹೋಗುತ್ತೆ ನಿಮಗೆ ಗೊತ್ತಿರೋ ಮಟ್ಟಿಗೆ. ಬಟ್ ಅವರಿಗೆ ವ್ಯೂಸ್ ಇಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸುಮಾರು 1 ವರ್ಷದಿಂದನೇ ಮಾಡ್ತಾ ಇದ್ದಾರೆ. ಬಟ್ ವ್ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿರೋದ ಮನುಷ್ಯ ಯಾರು, ಅನುಷ್ಕಾ ರೈ ಬರ್ತಾರ ಓಪನಿಂಗೆಲ್ಲ, ಆಮೇಲೆ ಅಮಿತ್ ಶಾ ಬರ್ತಾರ, ಅನುಷ್ಕಾ ರೈ ಬರ್ತಾರ ಅಂತ ಎಲ್ಲ ಹೇಳ್ಬಿಟ್ಟು ಕಮೆಂಟ್ ಮಾಡಿರೋದು. ಲೂಸ್ ಥರ ಕಮೆಂಟ್ ಮಾಡಿದ್ದಾನೆ. ನಾನು ಇವನೇನು ಸೈಕೋನಾ ಅಂತ ಅಂದ್ಕೊಂಡೆ. ಅದಕ್ಕೆ ರಿಪ್ಲೈ ಮಾಡೋ ಅವಶ್ಯಕತೆನೂ ಇಲ್ಲ. ನಾನು ಇನ್ನೊಂದು ಏನಪ್ಪ ಅಂದರೆ, ಈ ಸೋಷಿಯಲ್ ಮೀಡಿಯಾ ಫೀಲ್ಡಿಗೆ ಬಂದಮೇಲೆ ಎಲ್ಲದನ್ನು ಇಗ್ನೋರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಕಮೆಂಟ್ಗಳನ್ನ, ಅಂದರೆ ವರ್ಸ್ಟ್ ಕಮೆಂಟ್ಗಳನ್ನ ಇಗ್ನೋರ್ ಮಾಡ್ತೀನಿ. ಅವಶ್ಯಕತೆನೇ ಇಲ್ಲ ನನಗೆ. ಇಷ್ಟು ಫಸ್ಟೆಲ್ಲ ನಾನು ಅನ್ಕೊಂತಿದ್ದೆ, ಯಾರಾದರೂ ಕಮೆಂಟ್ ಮಾಡಿದ್ರೆ, ಯಾರಾದರೂ ಮಾತಾಡಿದ್ರೆ, ಅಯ್ಯೋ ನಮ್ಮ ಬಗ್ಗೆ ಮಾತಾಡ್ಬಿಟ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ಕೊತಿದ್ದೆ. ಇವಾಗ ನನಗೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಯಾರು ₹1 ಇಲ್ಲ ಅಂದ್ರೂ ಯಾರು ತಂದು ಕೊಡೋ ಸ್ಟೇಜಲ್ಲಿ ಇರಲ್ಲ. ಅದು ಯಾರೇ ಆಗಲಿ, ಅದು ನಮ್ಮ ಲೈಫು, ನಮ್ಮ ಇಷ್ಟ, ನಾವು ಹೆಂಗೆ ಬದುಕ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಬೇರೆಯವ್ರಿಗೋಸ್ಕರ ನಾವು ಬದುಕ್ತಿಲ್ಲ, ನನಗೋಸ್ಕರ ನಾನು ಬದುಕ್ತಾ ಇರೋದು. ಹಾಗಾಗಿ ಯಾರು ಕಮೆಂಟ್ಗಾಗಲಿ ಇದಕ್ಕಾಗಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನು ಹೇಳ್ತಿರೋದು, ಇವರಿಗೆಲ್ಲ ಎದ್ರಕೊಂಡು ನಾನು ಯೂಟ್ಯೂಬ್ ಮಾಡೋದನ್ನ ಬಿಟ್ಬಿಡ್ತೀನಿ, ಇಲ್ಲ RGSCL ಪ್ರಮೋಷನ್ ಮಾಡೋದನ್ನ ಬಿಟ್ಬಿಡ್ತೀನಿ ಅಂತ ಇವ್ರು ಅಂದ್ಕೊಂಡಿದ್ರೆ ಅವ್ರ ಮೂರ್ಖತನ, ಅವ್ರ ಕೆಟ್ಟ ಕುತೂಹಲ ಅಂತ ಹೇಳ್ತೀನಿ. ಇವರಿಗೆಲ್ಲ ದೇವರೇ ಬುದ್ಧಿ ಕೊಡಬೇಕು, ಹಾಳಾಗೋಗ್ಲಿ ಅತ್ತಾಗೆ. ನನಗೆ ಅದರ ಬಗ್ಗೆ ಅವಶ್ಯಕತೆ ಇಲ್ಲ. ಇವ್ರ ಬಗ್ಗೆ ಮಾತಾಡಿದ್ರೂ ವೇಸ್ಟು, ಅವಕ್ಕೆ ಮಾಡೋ ಕೆಲಸ ಇರಲ್ಲ. ಆ ಹೆಂಗ್ಸು ಏನು ಮಾಡುತ್ತೆ ಅಂದರೆ, ಎಷ್ಟು ಏಜ್ ಆಗಿದೆ, ಸುಮಾರಷ್ಟು ಏಜ್ ಆಗಿದೆ, ರೀಲ್ಸ್ ಮಾಡಾಕೋದು, ಡ್ಯಾನ್ಸ್ ಮಾಡೋದು, ರೀಲ್ಸ್ ಮಾಡೋದು, ಇದ್ರ ಅವಶ್ಯಕತೆ ನಮಗಿಲ್ಲ. ನಾವೇನು ಮಾಡ್ತಿದ್ದೀವಿ ಅದಷ್ಟೇ ನಮಗೆ ಮುಖ್ಯ. ಫಸ್ಟು ಇವ್ರು ಏನು ಮಾಡ್ತಿದ್ದಾರೆ, ಇವ್ರ ತಟ್ಟೆಯಲ್ಲಿ ಏನು ಬಿದ್ದಿದೆ ಅಂತ ನೋಡಿಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಲ್ವಾ? ಫಸ್ಟು ಈ ಅಮ್ಮ ಕುಣಿತಿರೋದನ್ನು ನೋಡ್ಬಿಟ್ಟು ನಾವು ಕಮೆಂಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನನಗೆ ಕಮೆಂಟ್ ಮಾಡುತ್ತೆ ಆ ಹೆಂಗ್ಸು. ಇದನ್ನು ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ. ಸೊ ಈ ಮನುಷ್ಯನೂ ಅಷ್ಟೇ, ಅಂದರೆ ಯಾವ ಥರ ವೀಡಿಯೋಸ್ನ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಬೇರೆಯವ್ರಿಗೆ ಬಂದು ಕಮೆಂಟ್ ಮಾಡಿದ್ರೆ ಅದೆಲ್ಲ ಸರಿ ಹೋಗುತ್ತಾ? ಇವ್ರನ್ನೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ಇವಾಗ ಏನು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ನಾನು ಬಂದೆ ಅಂದರೆ, ಇದು 1 ಲಕ್ಷ ಬಹುಮಹಡಿ ಕಟ್ಟಡಗಳ ನಿರ್ಮಾಣ. ಇದು ನಾನಿವಾಗ ತೋರಿಸ್ತಾ ಇರೋದು ಮುದ್ದೇನಹಳ್ಳಿ ಅಂತ ಹೇಳ್ಬಿಟ್ಟು
ತಾವರೆಕೆರೆ ರೋಡು, ತಾವರೆಕೆರೆ ಮತ್ತು ಕೆಂಗೇರಿಗೆ ಹೋಗುತ್ತಲ್ಲ ರೋಡು, ಆ ರೋಡಲ್ಲಿ ಬರುತ್ತೆ. ಕನ್ಸ್ಟ್ರಕ್ಷನ್ ನೋಡಿ, ಪೇಂಟ್ ಎಲ್ಲ ಆಗಿದೆ ಆಲ್ಮೋಸ್ಟು. ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿದೆ. ಯಾರಾದರೂ ತುಂಬ ಮುದ್ದೇನಹಳ್ಳಿದು ಒಂದು 2-3 ಜನ ಕೇಳಿದರು. ಸೊ ಅದಕ್ಕೋಸ್ಕರ ಪೇಂಟ್ ಎಲ್ಲ ಆಗಿದೆ, ಒಳಗಡೆ ಎಲ್ಲ ವರ್ಕ್ ನಡೀತಾ ಇದೆ, ಅದನ್ನು ಹೇಳೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡಿದ್ದು. ಮತ್ತು ಇವಾಗ ತುಂಬ ಜನ ಕೇಳ್ತಿರೋದು ಯಾವಾಗ ಅಪ್ಲಿಕೇಶನ್ನು ಕ್ಲೋಸ್ ಆಗುತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು. ಅಪ್ಲಿಕೇಶನು 1 ಲಕ್ಷ ಅಂದರೆ ಎಲಿಜಿಬಿಲಿಟಿ ಯಾವ್ದ್ಯಾವ್ದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಬಟ್ ಎಲಿಜಿಬಿಲಿಟಿ ಯಾವ್ದು ಇರುತ್ತೆ ನೋಡ್ತಾರಲ್ವ, ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ, ಮತ್ತು ಅದೆಲ್ಲ ಪ್ರೊಸೆಸಿಂಗ್ ಇರೋದ್ರಿಂದ ನೀವು ಯಾವಾಗ ಹಾಕಿದ್ರೂ ಅಪ್ಲಿಕೇಶನ್ನ ತಗೊಂಡಾದ್ಮೇಲೆ ಅದು ನಿಮಗೆ ಮೆಸೇಜ್ ಬಂದಾಗ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು, ನಿಮಗೆ ಯಾವುದೇ ಮೆಸೇಜ್ ಬಂದಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನು ರಿಜೆಕ್ಟ್ ಆಗಿದೆ ಅಂತ ಹೇಳಿ. ಸೊ ಅಪ್ಲಿಕೇಶನ್ನ ಹಾಕೋರು ಯಾರಾದ್ರೂ ಹಾಕ್ಬೋದು, ಎಷ್ಟಾದರೂ ಅಪ್ಲಿಕೇಶನ್ನ ತೊಗೊತಾರೆ, ಅದರಲ್ಲೇನು 2 ಮಾತಿಲ್ಲ. ನೀವು ಅಪ್ಲಿಕೇಶನ್ ಹಾಕಿ ಬಿಟ್ರಿ ಅದು ಅದೃಷ್ಟ. ಅಂದರೆ ನಿಮಗೆ ಬೈಲಕ್ ಯಾವುದಾದ್ರೂ ಕ್ಯಾನ್ಸಲ್ ಆದಾಗ ಆ ಥರ ಆದಾಗ 100% ಬಂದೇ ಬರುತ್ತೆ. ಹಾಗಾಗಿ ಯಾರು ಟ್ರೈ ಮಾಡೋಕ್ಕೇನು ಪ್ರಾಬ್ಲಮ್ ಅಲ್ವಾ, ಅದಕ್ಕೇನು ದುಡ್ಡು ಕೊಡೋಂಗಿಲ್ಲ, ಕಾಸು ಕೊಡೋಂಗಿಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಅಪ್ಲೈ ಮಾಡೋದು ನನಗೇನು ಕಷ್ಟ ಅನಿಸಲ್ಲ. ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಅನ್ಕೊಂತೀನಿ. ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ನಾನು ಸುಮಾರಷ್ಟು ಹೋಗಿರೋ ಲೇಔಟ್ಗಳಲ್ಲಿ ಅಂದರೆ ಬಂದಿರೋರು ನೋಡಲಿಕ್ಕೆ, ಸೈಟ್ ನೋಡಲಿಕ್ಕೆ, ಮನೆ ನೋಡಲಿಕ್ಕೆ ಬಂದಿರೋರು ಎಲ್ಲರೂ ಕನ್ನಡದವ್ರು ಯಾರೂ ಬರಲ್ಲ. ಅಂದರೆ ನಮ್ಮ ಕನ್ನಡದವ್ರಿಗೆ ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಅನ್ಕೊಂತೀನಿ. ಯಾಕಂದರೆ ಅಯ್ಯೋ ಇಲ್ಲೇ ಮನೇಲೆ ಕುತ್ಕೊಂಡು ಹೇಳ್ಬಿಡ್ತೀವಿ ನಾವುಗಳು, ಅಯ್ಯೋ ನಮ್ಗೆಲ್ಲಿ ಸಿಗುತ್ತೆ ಬಿಡಿ, ಯಾರೋ ಹಾಕ್ಕೊಳ್ಳಿ, ನಮ್ಗೆ ಯಾಕೆ ಬೇಕದೆಲ್ಲ ಅಂತ ಫಸ್ಟೇ ನಾವು ಡಿಸೈಡ್ ಮಾಡ್ಕೊಬಿಡ್ತೀವಿ ಮನೇಲಿ ಕುತ್ಕೊಂಡೇನೆ. ಸೊ ಹಂಗಾಗಿ ನಾನು ನೋಡಿರೋ ಮಟ್ಟಿಗೆ ನಾನು ಹೇಳ್ತಿರೋದು, ಸುಮಾರಷ್ಟು ಜನ ಅಂದರೆ ತೆಲುಗವರು, ತಮಿಳವರು, ಮುಸ್ಲಿಮ್ಸ್ ಅವರು, ಈ ಥರ ಸುಮಾರಷ್ಟು ಜನ ಬಂದು ಅಪ್ಲಿಕೇಶನ್ ಹಾಕ್ತಿರ್ತಾರೆ, ನನ್ನ ಹತ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಬಟ್ ಕನ್ನಡದವ್ರಿಗೆ ಎಷ್ಟು ಬೇಜವಾಬ್ದಾರಿತನ ಅಂತ ನಾನು ಹೇಳ್ತಿರೋದು. ನಾನು ಹೋಗಿರೋ ಲೇಔಟ್ಗಳಲ್ಲೆಲ್ಲ ಆಲ್ಮೋಸ್ಟ್ ನನಗೆ ಎನ್ಕ್ವೈರಿ ಮಾಡಿರೋರಾಗಲಿ ಆಲ್ಮೋಸ್ಟ್ ಎಲ್ಲ ತೆಲುಗು, ತಮಿಳು, ಹಿಂದಿಯವರೇ ಇರ್ತಾರೆ. ಸೊ ಒಂದು ಸಲ ಹೋಗಿ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನೂ ಕಳ್ಕೊಳ್ಳಲ್ಲ. ಫಸ್ಟ್ ಡಿಸೈಡ್ ಮಾಡಿ ನಾವುಗಳು ಹೇಳ್ಕೊಂಬಿಡ್ತೀವಿ, ನಮಗೆ ಸಿಗಲ್ಲ ಬಿಡಿ, ಯಾರಿಗೆ ಸಿಗುತ್ತೋ ಅವ್ರು ತಗೊಳ್ಳಿ ಅಂತ. ಅಂದರೆ ನಮ್ಮ ಮೈಂಡ್ ಸೆಟ್ ಇರೋದೇ ಹಂಗೆ, ಕನ್ನಡದವ್ರ ಮೈಂಡ್ ಸೆಟ್ ಇರೋದೇ ಹಂಗೆ, ಇನ್ಕ್ಲೂಡಿಂಗ್ ನಾನು ಕೂಡ. ಸೊ ಏನಾದರೂ ಅಪ್ಲಿಕೇಶನ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರೆ, ಅಯ್ಯೋ ನಮಗೆಲ್ಲಿ ಸಿಗುತ್ತೆ ಬಿಡುಗರು, ಯಾರೋ ಹಾಕ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂದ್ಬಿಡ್ತೀವಿ. ಹಾಗಾಗಿ ಸೊ ಯಾರಿಗೆಲ್ಲ ಇದು ಅವಶ್ಯಕತೆ ಇದೆ, BPL ಕಾರ್ಡು ಆಲ್ಮೋಸ್ಟ್ ನಮ್ಮ ಕನ್ನಡದವ್ರಿಗೆ ತುಂಬ ಜನಕ್ಕಿರುತ್ತೆ. ದಯವಿಟ್ಟು ಹೋಗಿ ಒಂದು ಅರ್ಜಿ ಹಾಕೋದ್ರಲ್ಲಿ ಏನೂ ಕಳ್ಕೊಳ್ಳಲ್ಲ, ನೀವು ಅರ್ಜಿ ಹಾಕಿ ಅಂತ ಹೇಳ್ತೀನಿ. ಸುಮಾರಷ್ಟು ಜನ ನೆಲಗುಳಿ ಮನೆದು ಕೇಳ್ತಾ ಇದ್ದೀರಾ, ನೆಲಗುಳಿ ಸೈಟ್ದು. ಸೊ ನೋಡ್ತಾ ಇರ್ಬೋದು, ನೆಲಗುಳಿ ಸೈಟ್ ಇದು ಆಲ್ಮೋಸ್ಟ್ 90% ಎಲ್ಲ ವರ್ಕ್ ಆಗಿಬಿಟ್ಟಿದೆ. ಸಿಂಗಲ್ ಬೆಡ್ರೂಮು, ಅಲರ್ಟ್ ಕೂಡ ಆಗಿಬಿಟ್ಟಿದೆ, ಕೀ ಕೂಡ ರೇಂಜಲ್ಲಿದೆ. ಬಟ್ ಯಾಕೆ ಇವರು ಇನ್ನು ಕೀನ ಕೊಡ್ತಾ ಇಲ್ಲ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಯಾವಾಗ ಕೀ ಕೊಡ್ತಾರೆ ಅಂತ ಇನ್ನೂ ಅನೌನ್ಸು ಕೂಡ ಮಾಡಿಲ್ಲ. ಅನೌನ್ಸ್ ಮಾಡಿದಾಗ ನಾನು ದಯವಿಟ್ಟು ಎಲ್ರಿಗೂ ಇನ್ಸ್ಟಾದಲ್ಲಿ ಅಥವಾ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಂದು ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಮೆಸೇಜ್ ಮಾಡ್ತಾರೆ. ಅಂದರೆ ನಿಮಗೂ ಪ್ಲ್ಯಾನ್ ಇರುತ್ತೆ ಯಾವ ಥರ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅವರೆಲ್ಲ ಬಂದು ಒಂದ್ಸಲ ಚೆಕ್ ಮಾಡ್ಬೋದು. ಇನ್ನೂ ಅಷ್ಟು ಕನ್ಸ್ಟ್ರಕ್ಷನ್ ಮಾಡೋದು ತುಂಬಾ ಇದೆ. ಅಪ್ಲಿಕೇಶನ್ ಇವಾಗಲೇ ಕ್ಲೋಸ್ ಆಗಲ್ಲ, ಯಾಕಂದರೆ ಇನ್ನು ಕನ್ಸ್ಟ್ರಕ್ಷನ್ ಮಾಡೋದು ಕೂಡ ತುಂಬಾ ಇದೆ. ಕನ್ಸ್ಟ್ರಕ್ಷನ್ ಕೂಡ ಬಿಳಿ ಜಾಜಿ ಆಗಿರ್ಬೋದು, ಮತ್ತು ಮಲ್ಲಸಂದ್ರ, ಸೊ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದು ಇನ್ನೂ ಬೇಜಾನ್ ಬ್ಯಾಲೆನ್ಸ್ ಇದೆ. ಕನ್ಸ್ಟ್ರಕ್ಷನ್ ಅರ್ಧಂಬರ್ಧ ಮಾಡ್ತಾನೂ ಕೂಡ ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಯಾರೋ ಒಬ್ಬರು ನೀರಿನ ಬಗ್ಗೆ ಕೇಳಿದರು, ನೀರಿನ ವ್ಯವಸ್ಥೆ ಯಾವ ಥರ ಇದೆ ಮೇಡಮ್ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಇದು ಓವರ್ ಹೆಡ್ ಟ್ಯಾಂಕು. ಓವರ್ ಹೆಡ್ ಟ್ಯಾಂಕಿಗೆ ನೀರನ್ನ, ಇದು ನೆಲಗುಳಿ, ಇದು ಓವರ್ ಹೆಡ್ ಟ್ಯಾಂಕಿಗೆ ನೀರನ್ನ ಸಪ್ಲೈ ಮಾಡಿಕೊಂಡು ಅಲ್ಲಿಂದ ನಿಮಗೆ ಫುಲ್ಲು ಬಿಲ್ಡಿಂಗ್ಗಳಿಗೆ ಸಪ್ಲೈ ಮಾಡ್ತಾರೆ. ಸೊ ಇದು ನೆಲಗುಳಿದು ತುಂಬ ದೊಡ್ಡದಿರೋದ್ರಿಂದ ಲೇಔಟು, ಸೊ ದೊಡ್ಡ ವಾಟರ್ ಟ್ಯಾಂಕ್ನ ಮಾಡಿದ್ದಾರೆ. ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಜನ್ರೇಟ್ರಿಗೆ ಮತ್ತು ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ನೆಲಗುಳಿದು ನೀವು ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ನೆಲಗುಳಿದು ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ, ಸೊ ಯಾವ ಥರ ಬರುತ್ತೆ ನಿಮಗೆ ಲೇಔಟ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 90% ಆಗಿರೋದ್ರಿಂದ ನಿಮಗೆ ಅಂದರೆ ಕ್ಲಾರಿಟಿಯಾಗಿ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಯಾರು
ಏನೇ ಅಂದ್ರೂ ನಾನಂತೂ ವೀಡಿಯೋ ಮಾಡೋದನ್ನ ನಿಲ್ಲಿಸಲ್ಲ, ಮಾಡೇ ಮಾಡ್ತೀನಿ. ಸೊ ಇವಾಗ ಈವೆಂಟ್ಗಳು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಕಡಿಮೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಈವೆಂಟ್ ಬ್ಲಾಗ್ಗಳ್ನ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮಾಡಿ, ಈವೆಂಟ್ ಬ್ಲಾಗ್ಗಳು ನಮಗೂ ಅರ್ಥ ಆಗುತ್ತೆ, ಹಾಕಿ ಮೇಡಮ್ ಅಂತ ಹೇಳಿದ್ರೆ ಖಂಡಿತ ನಾನು ಹಾಕ್ತೀನಿ. ಅಂದರೆ ಈವೆಂಟ್ನ ನಾವು ಯಾವ ಥರ ಆರ್ಗನೈಸ್ ಮಾಡ್ತೀವಿ, ಏನೇನಿರುತ್ತೆ ಈವೆಂಟಲ್ಲಿ ಈ ಥರ ಎಲ್ಲ, ಮತ್ತು ಪರ್ಚೇಸಿಂಗ್ ಯಾವ ಥರ ಇರುತ್ತೆ, ಇದೆಲ್ಲ ಈವೆಂಟ್ಸ್ದು ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನನಗೂ ಮೈಂಡ್ಸೆಟ್ ಸರಿ ಹೋಗುತ್ತಲ್ವ, ನಾನು ಹಾಕ್ಬೋದು, ಇದನ್ನು ನೋಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ನಿಮ್ಮಂಥರ ಸಪೋರ್ಟು ನನಗೆ ತುಂಬಾ ಬೇಕು. ಸೊ ನಿಮ್ಮಂಥರ ಸಪೋರ್ಟಿಗೋಸ್ಕರ ಕಾಯ್ತಾ ಇರ್ತೀನಿ. ದಯವಿಟ್ಟು ಒಂದು ಲೈಕ್ ಮಾಡೋದ್ರಿಂದ ನನಗೂ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇದೇ ಥರ ವೀಡಿಯೋಸ್ನ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.